ಅಧ್ಯಕ್ಷರ ಕೆಲಸ ಮಾಡಿದಂಥವ್ರು ಅಶೋಕ್ ಸಿಂಗಲ್, ಅವ್ರಿಗೆ ಇದರ ಬಗೆಗಿನ ಅವರೇ ಅದಕ್ಕೆ ಭಾಳ ಮುಖ್ಯವಾಗಿ ಪೀಠಿಕೆಯನ್ನು ಹಾಕಿ ಮುಂದೆ ಬಂದು ಆ ಕೆಲಸಗಳೆಲ್ಲ ಮಾಡಿದಂಥವ್ರು. ಆ ಸಂದರ್ಭದಲ್ಲಿ ಒಂದು ಫೈಟ್ ಆಗುತ್ತೆ. ಆಗ ಅವ್ರು ಹೇಳ್ತಾರೆ 3000ದಷ್ಟು ದೇವಸ್ಥಾನಗಳನ್ನು ಒಡೆಯಲಾಗಿದೆ ಆಕ್ರಮಣಕಾರರಿಂದ, ನಮಗೆ ಈ 3 ದೇವಸ್ಥಾನ ಆದರೂ ಬಿಟ್ಟು ಕೊಡಿ ಅಂತೇಳಿ. ಎಸ್, ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಅಯೋಧ್ಯೆ ಏರ್ಪೋರ್ಟ್ಗೆ ಮರು ನಾಮಕರಣವನ್ನು ಮಾಡಿದ್ದಾರೆ, ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಅಂತ ಹೇಳಿ. ಅಯೋಧ್ಯೆ ಧಾಮ್ ಉದ್ಘಾಟಿಸಿ ಏರ್ಪೋರ್ಟ್ನತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗ್ತಾ ಇದ್ದಾರೆ. 15 ಕಿಲೋಮೀಟರ್ ರ್ಯಾಲಿ ಅದು. ರ್ಯಾಲಿಯ ಉದ್ದಕ್ಕೂ ಕೂಡ ಕೇಸರಿ ಬಾವುಟಗಳು, ಕೇಸರಿ ಬಣ್ಣವೇ ರಾರಾಜಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನು ಬರಮಾಡಿಕೊಳ್ಳೋದಕ್ಕೆ ರಸ್ತೆಯ ಇಕ್ಕೆಲಗಳಲ್ಲಿ ಜನ ಸೇರಿ ಶುಭಾಶಯವನ್ನು ಕೊಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ. ನಮ್ಮ ಜೀವಿತಾವಧಿಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಇವತ್ತು ಅಯೋಧ್ಯೆಯನ್ನು ಅಭಿವೃದ್ಧಿಪಡಿಸಿದ್ದೀರಿ ಅನ್ನುವ ಒಂದು ಸಾರ್ಥಕತೆ ಅಥವಾ ಒಂದು ಅಭಿನಂದನೆ ಜನರಲ್ಲಿದೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಹೂವಿನ ಮಳೆ ಸುರಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಯೋಧ್ಯೆಯಲ್ಲಿ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟನ್ನು, ಉನ್ನತೀಕರಣಗೊಂಡಿರುವಂಥ ವಾಲ್ಮೀಕಿ ಏರ್ಪೋರ್ಟನ್ನು ಉದ್ಘಾಟಿಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಈಗ ಅಲ್ಲಿಗೆ ಧಾವಿಸ್ತಾ ಇದ್ದಾರೆ. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಸಮಾವೇಶದಲ್ಲಿ ಮಾತನಾಡ್ತಾರೆ. ಸುಮಾರು 1.5 ಲಕ್ಷ ಜನ ಆಲ್ರೆಡಿ ಸೇರಿದ್ದಾರೆ ಆ ಸಮಾವೇಶದಲ್ಲಿ. ಇದೊಂದು ಅಮೃತ ಗಳಿಗೆ, ಇದು ಭಾರತದ ಪಾಲಿಗೆ ಒಂದು ಇತಿಹಾಸ. ಇದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಪುಣ್ಯ ಪುರುಷರು, ನಾವೆಲ್ಲರೂ ಕೂಡ ಪುಣ್ಯವಂತರು. ಈ ಸಮಯದಲ್ಲಿ ನಾವು ಇದ್ದೀವಿ, ನಮ್ಮ ಜೀವಂತಿಕೆ ಇದೆ ಅನ್ನೋದು. ಎಷ್ಟೋ ಜನ, ಎಷ್ಟೋ ಪೀಳಿಗೆಗಳು, ಎಷ್ಟೋ ತಲೆಮಾರುಗಳು ಶ್ರೀರಾಮನ ದರ್ಶನ ಮಾಡಬೇಕು, ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋದು ಅವರ ಕನಸಾಗಿತ್ತು. ಆದರೆ ನಾವಿವತ್ತು ಆ ದಿನದಲ್ಲಿದ್ದೀವಿ, ಆ ದಿನಮಾನದಲ್ಲಿ ನಮ್ಮ ಜೀವಂತಿಕೆ ಇದೆ ಅನ್ನೋದು ನಾವೆಲ್ಲರೂ ಕೂಡ ಒಂದು ಸಾರ್ಥಕ ಅಂತ ಅನಿಸುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಎಷ್ಟು ಶತಕೋಟಿ ಜನರು ಒಂದು ರೀತಿಯಲ್ಲಿ ಅಭಾರಿಯಾಗಿದ್ದಾರೆ ಅಂತ ಹೇಳಿದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದರ ಜೊತೆಗೆ ನಾವು ಪ್ರಧಾನಿ ನರೇಂದ್ರ ಮೋದಿಯವರು ಅವರ ಒಂದು ಇಚ್ಛಾಶಕ್ತಿ, ಅವರು ಈ ಹಿಂದಿನಿಂದಲೂ ಕೂಡ ಅಯೋಧ್ಯೆ ವಿಚಾರ, ಆ ಹೋರಾಟದ ಗಳಿಗೆಯನ್ನು ನೋಡ್ಕೊಂಡು ಬಂದವರು. ಈ ಹಿಂದಿನ ಇತಿಹಾಸ, ಮತ್ತೊಂದು ಮಗದೊಂದು ಗತವೈಭವ ಎಲ್ಲವನ್ನು ಕೂಡ ಅವರು ತಾವು ತಿಳಿದವರು. ಇವತ್ತು ಅವರ ಕೈಯಿಂದನೇ ಇವತ್ತು ಅಯೋಧ್ಯೆ ಉದ್ಘಾಟನೆ ಆಗ್ತಾ ಇದೆ ಜನವರಿ 22ನೇ ತಾರೀಕು. ಅದರ ಒಂದು ಮುಂದಡಿಯಾಗಿ ಇವತ್ತು ಅಭಿವೃದ್ಧಿ ಪರ್ವ, ಸುಮಾರು 15,000 ಕೋಟಿ ಮೌಲ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆಲ್ರೆಡಿ ರಾಮಪಥ, ಭಕ್ತಿಪಥ, ಹಾಗೆ ಧರ್ಮಪಥ, ಅದ್ರ ಜೊತೆಗೆ ರಾಮ ಜನ್ಮಭೂಮಿ ಪಥ, ಇದಕ್ಕೆ ಚಾಲನೆಯನ್ನು ಕೊಟ್ಟರು ಪ್ರಧಾನಿ ಮೋದಿ. ಅದಾದ ನಂತರ ರೈಲ್ವೆ ಸ್ಟೇಷನ್ ರಾಮಧಾಮ ಜಂಕ್ಷನ್, ಅದನ್ನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು. ಈಗ ನೇರವಾಗಿ ಮೋದಿ ಹೋಗ್ತಾ ಇರೋದು ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಉದ್ಘಾಟನೆಗೆ. ಅದಾದ ನಂತರ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಸಮಾವೇಶದಲ್ಲಿ ಮಾತನಾಡ್ತಾರೆ. ಸ್ವಲ್ಪ ಇತಿಹಾಸ ನಾವು ನೋಡ್ತಾ ಹೋದರೆ, ಸುಮಾರು 1528ನೇ ಇಸ್ವಿ ಅದು. ಮೊಘಲ್ ಬಾದ್ಶಾ ಬಾಬರ್ನ ಸೇನಾಧಿಪತಿ ಅಲ್ಲೊಂದು ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. ಅದು ಬಾದ್ಶಾಗೆ ಖುಷಿ ಆಗಲಿ ಅಂಥೇಳಿ ಬಾಬ್ರಿ ಅಂಥೇಳಿ ಅದರ ಹೆಸರಿಡ್ತಾರೆ. ಅದಾದ ನಂತರವೂ ಕೂಡ ಹೋರಾಟಗಳು ನಡ್ಕೊಂಡು ಬಂತು. ರಘುವರ್ ದಾಸ್ ಫೈಜಾಬಾದ್ ಡಿಸ್ಟಿಕ್ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಹಿಂದೂ ದೇವಾಲಯ ಇತ್ತು, ಅಲ್ಲಿ ಶ್ರೀರಾಮನ ಮಂದಿರ ಇತ್ತು ಅಂಥೇಳಿ ಕೋರ್ಟ್ಗೆ ಹೋಗ್ತಾರೆ 1856ರಲ್ಲಿ. ಆಗ ಕೋರ್ಟ್ ಹೇಳುತ್ತೆ ಇದು 300 ವರ್ಷಗಳ ಹಳೆ ವಿಚಾರ, ಹಾಗಾಗಿ ಇದನ್ನು ನಾವಿಲ್ಲಿ ಇತ್ಯರ್ಥ ಮಾಡೋದಿಲ್ಲ ಅಂತ ಹೇಳುತ್ತೆ. ಆಗಿನಿಂದಲೂ ಕೂಡ ಅಲ್ಲಿ ಹೋರಾಟ ನಡೀತಾ ಇತ್ತು. 1949 ರಾಮನ ಮೂರ್ತಿ ಅಲ್ಲಿ ಇರೋದು, ರಾಮನ ಮೂರ್ತಿ ಇರುವಿಕೆಯಲ್ಲಿ ಪತ್ತೆಯಾಗುತ್ತೆ ಆ ಮಸೀದಿ ಗುಂಬಜ್ನ ಕೆಳಗಡೆ. 21-22ನೇ ತಾರೀಕು ಡಿಸೆಂಬರ್ ಅಲ್ಲಿ ಶ್ರೀರಾಮನ ಮೂರ್ತಿ ಇರೋದು ಪತ್ತೆಯಾಗುತ್ತೆ. ಅದಾದ ನಂತರ ದೊಡ್ಡ ಕೋಲಾಹಲ ಆಗುತ್ತೆ, ದೊಡ್ಡ ಹೋರಾಟವೇ ಆಗುತ್ತೆ. ರಾಮನ ಇಶಾರೆ ಇರೋದಲ್ಲಿ ಗೊತ್ತಾಗುತ್ತೆ. ಅದಾದ ನಂತರ 1949 ಡಿಸೆಂಬರ್ 23ನೇ ತಾರೀಕು ಒಂದು FIR ದಾಖಲಾಗುತ್ತೆ 167/149. ಇಬ್ಬರೂ ಕೂಡ ಕೋರ್ಟಿಗೆ ಹೋಗ್ತಾರೆ. ಅಲ್ಲಿ ನಮ್ಮ ಮಂದಿರ ಇತ್ತು, ನಮ್ಮ ದೇವರ ಇರುವಿಕೆ ಇತ್ತು ಅನ್ನೋದ್ರ ಬಗ್ಗೆ ಕೋರ್ಟಿಗೆ ಹೋಗ್ತಾರೆ. ಆನಂತರ ಕಾನೂನು ಕುಸ್ತಿ ನಡೀತಾ ಇರುತ್ತೆ, ಹಾಗೆ ಮುಂದುವರಿಯುತ್ತೆ. ಆನಂತರ ಸರ್ಕಾರಗಳು ಬದಲಾಗುತ್ತೆ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ. ಆ ನಂತರ ಸೋಮನಾಥದಿಂದ ಅಯೋಧ್ಯೆವರೆಗೂ ಕೂಡ ಸುಮಾರು 10,000 ಕಿಲೋಮೀಟರ್ ವರೆಗೂ ಕೂಡ ಅಡ್ವಾಣಿ ರಥಯಾತ್ರೆಯನ್ನು ಮಾಡ್ತಾರೆ. VP ಸಿಂಗ್ ಸರ್ಕಾರ ಇತ್ತು ಆವಾಗ, BJP ಬೆಂಬಲ ಕೊಟ್ಟಿತ್ತು VP ಸಿಂಗ್ಗೆ.
BJP ಸೀಟು ಆ ಹೊತ್ತಿಗೆ 2ರಿಂದ 88ಕ್ಕಾಗಿತ್ತು, ಅಂದರೆ 88 ಆಗಿತ್ತು. ಅಂದರೆ ಶ್ರೀರಾಮನ ವಿಚಾರವಾಗಿ ಯಾವಾಗ BJP ಮುಂದಡಿ ಇಡ್ತಾ ಹೋಗ್ತು ಆವಾಗ ಜನರು ಕೂಡ BJPಯನ್ನು ಬೆಂಬಲಿಸುವುದಕ್ಕೆ ಬೆಂಬಲಿಸ್ತಾರೆ. ಆಗ 88 ಸೀಟು BJPದಿತ್ತು. ರಥಯಾತ್ರೆ ಮಾಡ್ತಾರೆ ಅಡ್ವಾಣಿ. ಅಯೋಧ್ಯೆಯಿಂದ ಸೋಮನಾಥದವರೆಗೆ 10,000 ಕಿಲೋಮೀಟರ್. ಬಿಹಾರದಲ್ಲಿ ಅದು ಸಮಷ್ಟಿಪುರದಲ್ಲಿ ಲಾಲು ಸರ್ಕಾರ ಆ ರಥಯಾತ್ರೆಯನ್ನು ತಡೆಯುತ್ತೆ. ಆಗ BJPಯ ಆ ಹೋರಾಟ ಇದೆಯಲ್ಲ ಅದು ಕಂಟಿನ್ಯೂ ಆಗುತ್ತೆ. 1991ರಲ್ಲಿ ಪ್ರಚಾರದ ವೇಳೆ ಒಂದು ಅನಾಹುತ ಆಗಿ ಹೋಗುತ್ತೆ. ಅಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆ ಆಗುತ್ತೆ. PV ನರಸಿಂಹರಾವ್ ಅವರು PM ಆಗ್ತಾರೆ. ಆಗ UPಯಲ್ಲಿ ಕಲ್ಯಾಣ್ ಸಿಂಗ್ BJP ಸರ್ಕಾರ ಇರುತ್ತೆ. ಮಂದಿರಕ್ಕಾಗಿ ರಾಮ ಮಂದಿರಕ್ಕಾಗಿ ಗಲಾಟೆ ಗದ್ದಲ ಇದೆಲ್ಲ ಆದಾಗ ರಾಷ್ಟ್ರಪತಿಯವರ ಆಳ್ವಿಕೆ ಶುರುವಾಗುತ್ತೆ. PV ನರಸಿಂಹರಾವ್ ಅವರು ಹಿಂದೂ ಸಂಘಟನೆ ಕೆಲಸಕ್ಕೆ ಅಲ್ಲಿ ಯಾವುದೇ ತಡೆ ಒಡ್ಡೋದಿಲ್ಲ. ಅವರು ಹಿಂದೂ ಸಂಘಟನೆಯವರ ಕೆಲಸ ಮುಂದುವರಿತಾನೆ ಇರುತ್ತೆ. ಕಾನೂನು ಹೋರಾಟ ಮತ್ತೊಂದು ಮಗದೊಂದು. ಒಂದು ವಿಚಾರ ಅಂತ ಹೇಳಿದರೆ 1992 ಡಿಸೆಂಬರ್ 5ನೇ ತಾರೀಕು ವಾಜಪೇಯಿ ಅವರು ಒಂದು ಭಾಷಣ ಮಾಡ್ತಾರೆ. ವಾಜಪೇಯಿ ಭಾಷಣ ಮಾಡಿ ನಂತರ ದಿನವೇ ಅಲ್ಲಿ ರಾಮ ಮಂದಿರ ಇತ್ತು, ಅದಾದ ನಂತರ ಅಲ್ಲಿ ಮಸೀದಿ ಕಟ್ಟಿದ್ರು ಅನ್ನುವ ವಿವಾದಿತ ಜಾಗ ಡಿಸೆಂಬರ್ 5ನೇ ತಾರೀಕು ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾಷಣ ಮಾಡಿ ಮರುದಿನವೇ ಕರಸೇವಕರು ಸುಮಾರು 1,00,000 ಜನ ಕರಸೇವಕರು ಮಸೀದಿಯನ್ನು ಅಲ್ಲಿ ಧ್ವಂಸ ಮಾಡ್ತಾರೆ. ಅದಾದ ನಂತರ ಕೋರ್ಟ್ನಲ್ಲಿ ಅದು ನಡೀತಾ ಇರುತ್ತೆ. 2019ರಲ್ಲಿ ಇದಕ್ಕೊಂದು ಇತ್ಯರ್ಥ ಸಿಗುತ್ತೆ. ಅಲ್ಲಿ ಶ್ರೀರಾಮನ ಮಂದಿರ ಇತ್ತು. ಆ ಶ್ರೀರಾಮನ ಮಂದಿರವನ್ನು ನಿರ್ಮಾಣ ಮಾಡಬೇಕು, ಮಸೀದಿಗೆ ಪ್ರತ್ಯೇಕವಾಗಿ ಜಾಗವನ್ನು ನೀಡಿ ಅಲ್ಲಿ ಕೆಲಸವೂ ಕೂಡ ಆರಂಭ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಬೆಳ್ಳಿಯ ಒಂದು ಕಲ್ಲನ್ನು ಇಟ್ಟು ಅಲ್ಲಿ ಅಡಿಪಾಯವನ್ನು ಹಾಕ್ತಾರೆ. ಅಲ್ಲಿಂದ ಇಲ್ಲಿಗೆ ರಾಮ ಮಂದಿರದ ನಿರ್ಮಾಣದ ಕಾರ್ಯ ನಡೀತಾನೆ ಬಂತು. ಈಗ ಜನವರಿ 22ನೇ ತಾರೀಕು ಮಂದಿರ ಒಂದು ಮಟ್ಟಿಗೆ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಆದರೆ ಸಂಪೂರ್ಣವಾಗಿ ಮಂದಿರ ನಿರ್ಮಾಣ ಆಗೋದಕ್ಕೆ 2025ವರೆಗೂ ಕೂಡ ಕಾಯಬೇಕು ಅಂಥೇಳಿ ಅಲ್ಲಿ ಮಂದಿರ ನಿರ್ಮಾಣ ಮಾಡ್ತಾ ಇರುವಂಥ ಶಿಲ್ಪಿಗಳು ಕೂಡ ಹೇಳ್ತಾರೆ. ಸದ್ಯಕ್ಕೆ ಆ ಅಮೃತ ಗಳಿಗೆ ಸನ್ನಿಹಿತವಾಗಿದೆ. ನಾವೆಲ್ಲರೂ ಕೂಡ ಕಾಯ್ತಾ ಇರುವಂಥ ದಿನ ಬಂದೇ ಬಿಟ್ಟಿದೆ. ಜನವರಿ 22ನೇ ತಾರೀಕು ಪುಷ್ಯ ಶುಕ್ಲ ದ್ವಾದಶಿಯ ದಿವಸ ಅಭಿಜಿತ್ ಮುಹೂರ್ತ 12 ಗಂಟೆ 20 ನಿಮಿಷಕ್ಕೆ ಅಲ್ಲಿ ಶ್ರೀರಾಮನ ಬಾಲರೂಪದಲ್ಲಿ ತನ್ನ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ, ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಶ್ರೀರಾಮ 500 ವರ್ಷಗಳ ಬಳಿಕ ತನ್ನ ಸ್ಥಾನಕ್ಕೆ ಅಥವಾ ತನ್ನ ಮೂಲ ನೆಲೆಗೆ ವಾಪಸ್ ಆಗ್ತಾ ಇದ್ದಾನೆ. 500 ವರ್ಷಗಳ ಹೋರಾಟದ ನಂತರ ಶ್ರೀರಾಮಚಂದ್ರ ಈ ವನವಾಸವನ್ನು ಮುಗಿಸಿ ರಾವಣನ ಸಂಹಾರ ಆಗಿ ವಾಪಸ್ ಅಯೋಧ್ಯೆಗೆ ಬಂದಾಗ ಅಯೋಧ್ಯೆಯ ಜನರಿಗೆ, ದೇಶದ ಜನರಿಗೆ ಎಷ್ಟು ಸಂಭ್ರಮ ಸಡಗರ ಇತ್ತೋ ಅದೇ ರೀತಿಯ ಸಂಭ್ರಮ ಈಗ ಜನವರಿ 22ನೇ ತಾರೀಕು ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆಗುವಂಥ ದಿನ. ಇದೇ ಸಂಭ್ರಮ, ಇದೇ ಸಡಗರ ಇಡೀ ದೇಶದಲ್ಲಿದೆ, ಇಡೀ ವಿಶ್ವದಲ್ಲಿದೆ. ಗಾಂಧೀಜಿಯವರು ರಾಮರಾಜ್ಯದ ಕನಸನ್ನು ಕಂಡಿದ್ರು. ಆ ರಾಮರಾಜ್ಯದ ಕನಸು, ಆ ರಾಮರಾಜ್ಯದ ವೈಭವ ಇವತ್ತು ಮರುಕಳಿಸ್ತಾ ಇದೆ ಅಯೋಧ್ಯೆಯಲ್ಲಿ. ಅಯೋಧ್ಯೆಯಲ್ಲಿ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ನತ್ತ ಮೋದಿ ಪ್ರಯಾಣ ಇನ್ನು ಕೆಲವೇ ಕ್ಷಣಗಳಲ್ಲಿ. ನಮ್ಮ ಕಲೀಗ್ ಸ್ಮಿತಾ ರಂಗನಾಥ್ ಅವರು ಕೂಡ ಅಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಒಟ್ಟು 30,000 ಕೋಟಿ ವೆಚ್ಚಗಳಲ್ಲಿ ಇಡೀ ಅಯೋಧ್ಯೆಯಲ್ಲಿ 200 ಹೊಸ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗುತ್ತೆ. ಒಂದು 500 ವರ್ಷಗಳ ಹೋರಾಟ. ಬಾಬರ್ ಅಯೋಧ್ಯೆಯ ರಾಮ ಮಂದಿರವನ್ನು ಕೆಡವಿದ, ಅದರ ಮೇಲೆ ಮಸೀದಿ ನಿರ್ಮಿಸಿದ ಅನ್ನುವಂಥ ಒಂದು ಇತಿಹಾಸ. ಅದು ಹೌದು ಅಲ್ಲ ಅನ್ನುವಂಥ ಹೋರಾಟಗಳು, ಜೊತೆಗೆ ಅಲ್ಲಿ ಉತ್ಖನನ ಕೂಡ ಮಾಡಲಾಯಿತು. ಆ ಸಂದರ್ಭದಲ್ಲಿ ದೇವಸ್ಥಾನ ಇದ್ದಂಥ ಕುರುಹುಗಳು ಮತ್ತು ಅನೇಕರಲ್ಲಿ ಆ ನಂಬಿಕೆ ಒಂದಿತ್ತು. ಈಗ ಕಾಶಿಗೆ ಹೋಗದವರು ತುಂಬ ಜನ ಇದ್ದಾರೆ, ಆದರೆ ಕಾಶಿ ಅನ್ನುವಂಥ ಒಂದು ಪಟ್ಟಣ ಇದೆ, ಅಲ್ಲಿ ಈಶ್ವರ ಇದ್ದಾನೆ, ಅದೊಂದು ಜ್ಯೋತಿರ್ಲಿಂಗಗಳ ಪೈಕಿ ಒಂದು ಅನ್ನೋದು ಕೂಡ ಗೊತ್ತಿದೆ. ಆಮೇಲೆ ಕಣ್ಣೆದುರಿಗೆ ಸೋಮನಾಥದ ಮೇಲೆ 17 ಬಾರಿ ಅಟ್ಯಾಕ್ ಆಗಿರೋದನ್ನು ಕೂಡ ನಾವು ನೋಡಿದ್ದೀವಿ. ಸೋಮನಾಥ ದೇವಸ್ಥಾನದ ಮೇಲೆ ಯಾವಾಗ 17 ಬಾರಿ ಅಟ್ಯಾಕ್ ಆಗುತ್ತೆ, ನಂತರ ದಿನಮಾನಗಳಲ್ಲಿ ಭಕ್ತರೊಬ್ಬರು ಮಾತಾಡ್ತಾ ಇದ್ದಾರೆ. ನಂತರ ದಿನಮಾನಗಳಲ್ಲಿ 1947ರಲ್ಲಿ ಭಾರತ ಸ್ವಾತಂತ್ರ್ಯಗೊಂಡಾಗ ಸೋಮನಾಥ ದೇವಸ್ಥಾನವನ್ನು ಕಟ್ಟಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗುತ್ತೆ. ಸೋಮನಾಥ 12 ಜ್ಯೋತಿರ್ಲಿಂಗಗಳ ಪೈಕಿ ಮೊದಲನೇ ಜ್ಯೋತಿರ್ಲಿಂಗ.
ಅಂದರೆ ಯಾವ ರೀತಿ ಅಟ್ಯಾಕ್ಗಳು ಅಂತಂದರೆ